ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 7ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಕಾಲೇಜಿನ ಶೌಚಾಲಯಕ್ಕೆ ಎಳೆದೊಯ್ದು ಸೀನಿಯರ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಲಾಗಿದೆ. 6ನೇ ಸೆಮಿಸ್ಟರ್ ವಿದ್ಯಾರ್ಥಿ ಜೀವನ್ ಗೌಡ ಅಕ್ಟೋಬರ್ 10ರಂದು ಸಂತ್ರಸ್ತೆಯನ್ನ ಕಾಲೇಜಿನ 7ನೇ ಮಹಡಿಗೆ ಕರೆಸಿದ. ಬಲವಂತವಾಗಿ ಮುತ್ತಿಟ್ಟು ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ. ಈ ವೇಳೆ ಸಂತ್ರಸ್ತೆ 6ನೇ ಮಹಡಿಗೆ ಓಡಿ ಬಂದಿದ್ದು, ಹಿಂಬಾಲಿಸಿ ಬಂದ ದುಷ್ಟ ವಿದ್ಯಾರ್ಥಿನಿಯನ್ನ ವಾಶ್ರೂಮ್ಗೆ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾಗಿ ಆರೋಪಿಸಲಾಗಿದೆ. ಬಳಿಕ ಪೋಷಕರಿಗೆ ತಿಳಿಸಿದ್ರೆ ಆಘಾತಕ್ಕೊಳಗಾಗ್ತಾರೆ ಅನ್ನೋ ಭಯದಿಂದ ಸಂತ್ರಸ್ತೆ ಪೋಷಕರಿಗೆ ತಿಳಿಸಿರಲಿಲ್ಲ. ನಂತರ ಆಪ್ತ ಗೆಳೆಯರ ಬಳಿ ಅತ್ಯಾಚಾರದ ಬಗ್ಗೆ ಹೇಳ್ಕೊಂಡಿದ್ದು, ಸಂತ್ರಸ್ತೆಗೆ ಧೈರ್ಯ ತುಂಬಿದ ಸ್ನೇಹಿತರು ಆಕೆಯ ಪೋಷಕರಿಗೆ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಅಕ್ಟೋಬರ್ 15ರಂದು ಪೋಷಕರೊಂದಿಗೆ ಬಂದು ಸಂತ್ರಸ್ತೆ ಪೊಲೀಸರಿಗೆ ದೂರು ದಾಖಲಿಸಿದ್ದು, ಹನುಮಂತ ನಗರ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿ ಆರೋಪಿ ಜೀವನ್ ಗೌಡನನ್ನ ಬಂಧಿಸಿದ್ದಾರೆ. ಬಿಫಾರ್ಮಸಿ ವಿದ್ಯಾರ್ಥಿನಿಯಾಗಿದ್ದ ಯಾಮಿನಿ ಪ್ರಿಯಾ ಕೊಲೆ ಪೊಲೀಸರ ನಿರ್ಲಕ್ಷ್ಯದಿಂದಲೇ ನಡೆಯಿತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರೀತಿಸುವಂತೆ ವಿದ್ಯಾರ್ಥಿನಿ ಯಾಮಿನಿ ಹಿಂದೆ ಬಿದ್ದಿದ್ದ ಆರೋಪಿ ಪಾಗಲ್ ಪ್ರೇಮಿ ವಿಘ್ನೇಶ್ ಕಾಟಕ್ಕೆ ಬೇಸತ್ತು 6 ತಿಂಗಳ ಹಿಂದೆ ಕುಟುಂಬ ದೂರು ನೀಡಿತು. ಅಂದು ದೂರು ಪಡೆದ ಪೊಲೀಸರು ಪಾಗಲ್ ಪ್ರೇಮಿಯನ್ನ ವಿಚಾರಿಸದೆ ಸುಮ್ಮನಾದ್ರ, ಸರಿಯಾಗಿ ಎಚ್ಚರಿಕೆ ಕೊಡದೆ ಬೇಜವಾಬ್ದಾರಿ ತೋರಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಇನ್ನಿಲ್ಲದ ಕಾಟ ತೀವ್ರಗೊಳಿಸಿದ ಈ ದುಷ್ಟ ಈ ಮೊದಲೇ ಕಠಿಣ ಕ್ರಮ ಕೈಗೊಂಡಿದ್ರೆ ಮಗಳ ಜೀವ ಉಳಿತಾಯಿತು ಅಂತ ಪೋಷಕರು ಆಕ್ರಂದಿಸಿದ್ದಾರೆ. ವೈದ್ಯ ಪತ್ನಿ ಕೃತಿಕಾಳನ್ನ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆಗೈದ ಪ್ರಕರಣದ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದೆ. ವೈದ್ಯ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಗುರುವಾರ ರಾತ್ರಿ ಪೊಲೀಸರು 3 ತಾಸು ಮಹಜರ್ ನಡೆಸಿದ್ದಾರೆ. ಬೆಂಗಳೂರಿನ ಗುಂಜೂರಿನ ನಿವಾಸದಲ್ಲಿ ತೀವ್ರ ಶೋಧ ನಡೆಸಿದ ತನಿಖಾ ತಂಡ ಮಹೇಂದ್ರ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಸೀಜ್ ಮಾಡಿದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 18 ತಿಂಗಳು ಕೆಲಸ ಮಾಡಿದ್ದ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಪತ್ನಿಗೆ ಚುಚ್ಚಲು ಅರಿವಳಿಕೆ ಮದ್ದು ತಂದಿರುವ ಶಂಕೆ ಇದೆ. ಈ ಬಗ್ಗೆ ತನಿಖೆ ಆರಂಭವಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಕೃತಿಕಾ ಅಭಿಯಾನ ಆರಂಭಿಸಲಾಗಿದೆ. ಪತಿಯಿಂದಲೇ ಕೊಲೆಯಾದ ಡಾಕ್ಟರ್ ಕೃತಿಕಾ ಪ್ರಕರಣದ ಹಿಂದೆ ಸಿನಿಮಾ ಸ್ಟೈಲ್ನಲ್ಲಿ ಪ್ಲಾನ್ ಮಾಡಿದ್ದ ಘೋರ ವಿಚಾರ ಬಯಲಾಗಿದೆ. ಕೊಲೆ ಕೇಸ್ ತನಿಖೆಯಲ್ಲಿ ಸಿಕ್ಕಬೀಳದೇ ಇರಲು ಮಹೇಂದ್ರ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಮನುಷ್ಯನ ದೇಹದಲ್ಲಿ ಅನಸ್ತೇಷಿಯಾ ಅಂಶ 4 ಗಂಟೆ ಅವಧಿಯಲ್ಲಿ 50% ಕಡಿಮೆಯಾಗುತ್ತೆ. 24 ಗಂಟೆಯಲ್ಲಿ ಸಂಪೂರ್ಣ ನಾಶವಾಗುತ್ತೆ. ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಅನಸ್ತೇಷಿಯಾ ಅಂಶ ಪತ್ತೆಯಾಗೋದು ವಿರಳ. ಇದನ್ನೇ ಪ್ಲಾನ್ ಮಾಡಿ ಕೃತಿಕಾಗೆ ಪ್ರೊಪೋಫೋಲ್ ಹೆಸರಿನ ಅನಸ್ತೇಷಿಯಾ ಕೊಟ್ಟು ಕೃತಿಕಾ ಕೊಲೆ ಮಾಡಿದ್ದ. ಇದಾದ 4 ಗಂಟೆ ಬಳಿಕ ಆಸ್ಪತ್ರೆಗೆ ಶವ ಸಾಗಿಸಲಾಯಿತು. ಅಷ್ಟೊತ್ತಿಗಾಗಲೇ 50% ಅನಸ್ತೇಷಿಯಾ ಪ್ರಮಾಣ ದೇಹದಲ್ಲಿ ಕಡಿಮೆಯಾಗಿತ್ತು. ಹೀಗಾಗಿ ಪೋಸ್ಟ್ ಮಾರ್ಟಮ್ ಈಗಲೇ ಬೇಡ ಅಂತ ಮಹೇಂದ್ರ ಹಠ ಮಾಡಿದ್ದ. ಆದರೆ ಸಹೋದರಿ ನಿಖಿತಾ ಒತ್ತಾಯದಿಂದ ಪೋಸ್ಟ್ ಮಾರ್ಟಮ್ಗೆ ನಿರ್ಧರಿಸಲಾಯಿತು. ಬಳಿಕ ಹೊಸ ಪ್ಲಾನ್ ಮಾಡಿ ಶವ ಫ್ರೀಜರ್ನಲ್ಲಿಟ್ಟು 1 ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂದಿದ್ದ. 24 ಗಂಟೆ ಕಳೆದ್ರೆ ಅನಸ್ತೇಷಿಯಾ ಅಂಶ ದೇಹದಲ್ಲಿ ಕಡಿಮೆಯಾಗುತ್ತೆ ಅನ್ನೋ ಸಂಚು ಮಾಡಿದ್ದ. ಇದಕ್ಕೆ ಮನೆಯವರು ಒಪ್ಪದೇ ಇದ್ದಾಗ ಪೋಸ್ಟ್ ಮಾರ್ಟಮ್ ಮಾಡಲಾಗಿದ್ದು ಸತ್ಯ ಬಯಲಾಗಿದೆ. ಗೆಳೆಯರಿಂದ ಬ್ಲ್ಯಾಕ್ ಮೇಲ್ಗೆ ಹೆದರಿ ಉಡುಪಿಯ ಬೆಳ್ಮನ್ನಲ್ಲಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 23 ವರ್ಷದ ಅಭಿಷೇಕ್ ಆಚಾರ್ಯ ಮಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸದಲ್ಲಿದ್ದ. ಆದರೆ ಈತ ಪ್ರೇಯಸಿ ಜೊತೆಗಿದ್ದ ಖಾಸಗಿ ವಿಡಿಯೋ ವೈರಲ್ ಮಾಡೋದಾಗಿ ಗೆಳೆಯರು ಬ್ಲ್ಯಾಕ್ ಮೇಲ್ ಮಾಡಿದ್ದಾಗಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಎಸ್ಪಿ ಹರಿರಾಮ್ ಶಂಕರ್ ಪ್ರೇಮ ವೈಫಲ್ಯದಿಂದ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧಿಸಿದ ಬೆನ್ನಲ್ಲೇ ಅಕ್ಟೋಬರ್ 23ಕ್ಕೆ ಕಲಬುರಗಿಯಲ್ಲಿ ಪಥಸಂಚಲನ ಮಾಡಲು ಆರ್ಎಸ್ಎಸ್ ಸಜ್ಜಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಈ ಬಾರಿ ಪಥಸಂಚಲನಕ್ಕೆ ಬಿಜೆಪಿ ನಾಯಕರ ಮಕ್ಕಳು ಗಣವೇಷ ಧರಿಸಿ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿಗರಿಗೆ ಟೀ, ಕಾಫಿ, ಎಳ್ನೀರು ವ್ಯವಸ್ಥೆ ಮಾಡೋದಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ಸರಿ ಮಾತ್ರ ಬಿಜೆಪಿ ಮಕ್ಕಳು ಎಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಂತೀನಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಷ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ ನಿಮ್ಮನ್ನ. ರಾಜ್ಯದ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ನಮಾಜ್ ಮಾಡೋದು ನಿಷೇಧಿಸುವಂತೆ ಕೋರಿದ್ದಾರೆ. ಮತ್ತೊಂದೆಡೆ ಗಾಂಧೀಜಿಯನ್ನ ಗೋಡ್ಸೆ ಕೊಂದಾಗ ಆರ್ಎಸ್ಎಸ್ ಬ್ಯಾನ್ ಮಾಡಲಾಗಿತ್ತು. ನಂತರ ನೆಹರು ಅವರೇ ಆರ್ಎಸ್ಎಸ್ ಮೇಲಿನ ನಿಷೇಧ ಹಿಂಪಡೆದರು. ಸಿಎಂ ಸಿದ್ದರಾಮಯ್ಯ ಅವರಿಗಿಂತ ದೊಡ್ಡವರ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ.
ಆರ್ಎಸ್ಎಸ್ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಬೆದರಿಕೆ ಹಾಕುವವರು ರಣಹೇಡಿಗಳು. ಆರ್ಎಸ್ಎಸ್ ನೋಂದಣಿಯಾದ ಸಂಸ್ಥೆಯೇ ಅಲ್ಲ, ಕೈಯಲ್ಲಿ ದೊಣ್ಣೆ ಹಿಡಿದು ಹೋಗೋರು ಭಯೋತ್ಪಾದಕರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದ ಆರೋಪಿ ದಾನಪ್ಪ ನರೋಣೆಯನ್ನ ಪೊಲೀಸರು 9 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಆರ್ಎಸ್ಎಸ್ ಸಮವಸ್ತ್ರ ಧರಿಸಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಪಿಡಿಒ ಪ್ರವೀಣ್ ಕುಮಾರ್ ಕೆಪಿ ಅಮಾನತು ಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆದೇಶಿಸಿದೆ. ಈತ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕನಾಗಿದ್ದ ಎನ್ನಲಾಗಿದೆ. ಇನ್ನು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿದ್ರು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಸರಿಯಾಗಿದೆ ಎಂದಿದ್ದಾರೆ. ರೂಲಲ್ಲಿ ಬಹಳ ಸ್ಪಷ್ಟವಾಗಿದೆ, ಗವರ್ಮೆಂಟ್ ಎಂಪ್ಲಾಯೀಸ್ಗಳು ಯಾವುದೇ ಇದಕ್ಕೆ ಭಾಗಿಯಾಗೋಂಗಿಲ್ಲ ಅಂತ. ಇವರ ಕಾನೂನ ಮೀರಿ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್. ಸರ್ಕಾರಿ ನೌಕರು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಮಾಡಂಗಿಲ್ಲ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಭದ್ರತಾ ಸಿಬ್ಬಂದಿ ಪರಿಷ್ಕರಣೆ ಮಾಡಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿವಾಸಕ್ಕೆ ನಿಯೋಜಿಸಲಾಗಿದ್ದ 3 ಭದ್ರತಾ ಗಾರ್ಡ್ಗಳನ್ನ ಹಿಂಪಡೆಯಲಾಗಿದೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನಿವಾಸದ ಗಾರ್ಡ್ ಹಾಗೂ ಬೆಂಗಾವಲು ಭದ್ರತೆ ಎರಡನ್ನೂ ವಾಪಸ್ ಪಡೆಯಲಾಗಿದೆ. ಇತ್ತ ಸಚಿವ ಎಚ್.ಸಿ. ಮಹದೇವಪ್ಪಗೆ ಹೆಚ್ಚುವರಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಭದ್ರತಾ ಸಿಬ್ಬಂದಿ ಹಿಂಪಡೆದ ಬಗ್ಗೆ ಕಿಡಿಕಾರಿದ ಛಲವಾದಿ ನಾರಾಯಣಸ್ವಾಮಿ, ಸರ್ಕಾರ ನನ್ನ ಮೇಲೆ ಟಾರ್ಗೆಟ್ ಮಾಡಿದೆ, ಪ್ರಿಯಾಂಕ್ ಖರ್ಗೆ ಅವರೇ ಇದನ್ನ ಮಾಡಿಸಿದ್ದಾರೆ, ನನಗೆ ಏನಾದ್ರೂ ಆದ್ರೆ ಸರ್ಕಾರ ಎಷ್ಟು ಹೊಣೆಯೋ ಅಷ್ಟೇ ಹೊಣೆ ಖರ್ಗೆ ಕುಟುಂಬದ್ದು ಎಂದಿದ್ದಾರೆ. ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಲು ಸುಧಾಮೂರ್ತಿ ನಿರಾಕರಿಸಿದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಜಾತಿಗಣತಿ ಮಾಡುವಾಗ ಸುಧಾಮೂರ್ತಿ ಏನು ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂದ್ರೆ ಅವರು ಸಂವಿಧಾನ ವಿರೋಧಿಗಳು, ದೇಶ ದ್ರೋಹಿಗಳು ಅಂತಾನೆ ಹೇಳಬೇಕಾಗುತ್ತೆ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಈಗ ಕೇಂದ್ರ ಸರ್ಕಾರ ಜಾತಿಗಣತಿ ಮಾಡ್ತದೆ, ಆಗೇನು ಉತ್ತರ ಹೇಳ್ತಾರೆ? ಆಗೇನು ಹೇಳ್ತಾರಪ್ಪ? ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮ ವಿರೋಧ ಮಾಡಿದ್ರೆ ಅದು ನಾನು ಹೇಳಬೇಕಾದ ದೇಶದ್ರೋಹ ಅಂತ ಅನಿಸುತ್ತೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯ 3 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಸೇರಿದ 3 ಕಡೆ ದಾಳಿ ನಡೆಸಲಾಗಿದೆ. ಸುಭಾಷ್ ಗುತ್ತೇದಾರ್ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೂ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿರುವ ಬಡಾವಣೆಯಲ್ಲಿ ರಾಶಿ ದಾಖಲೆಗಳನ್ನ ಸುಟ್ಟು ಹಾಕಿರುವುದು ಬೆಳಕಿಗೆ ಬಂದಿದೆ. ಯಾರು ಯಾವ ದಾಖಲೆಗಳನ್ನ ಸುಟ್ಟು ಹಾಕಿದ್ದಾರೆ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ಕಮಿಷನ್ ತೆಗೆದುಕೊಳ್ತಿದೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದ ಗುತ್ತಿಗೆದಾರರ ಸಂಘ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಡಿಸೆಂಬರ್ ಒಳಗೆ ಬಾಕಿ ಇರುವ 33,000 ಕೋಟಿ ಹಣ ಬಿಡುಗಡೆ ಮಾಡಿ, ಇಲ್ಲದಿದ್ರೆ ಕೆಲಸ ನಿಲ್ಲಿಸಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಯಾರು ಬಂದು ನಾವು ಹೋರಾಟ ತಪ್ಪಲ್ಲ, ನಾವು ಏನ್ ಗೊತ್ತಾ, ಎಲ್ಲಾ ಜಿಲ್ಲಾವಾರು ಕೆಲಸ ನಿಲ್ಲಿಸ್ಬಿಟ್ಟು ಕೆಲಸ ಮಾಡ್ತೀವಿ. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೇನೆ ಎಂದಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಿಚಾರಣೆಗೊಳಪಡಿಸಿದ್ದಾರೆ. ಎಸ್ಐಟಿ ಮುಂದೆ ಹೇಳದ ಹೊಸ ವಿಷಯವೊಂದನ್ನ ಚಿನ್ನಯ್ಯ ಕೋರ್ಟ್ ಮುಂದೆ ಹೇಳಿದ್ದಾನೆ. ಒಂದೇ ಜಾಗದಲ್ಲಿ 10 ಶವವನ್ನ ಹೂತಿದ್ದೇನೆ ಅಂತ ಚಿನ್ನಯ್ಯ ಕೋರ್ಟ್ ಮುಂದೆ ಹೇಳಿದ್ದ. ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಹೇಳಿದ 10 ಶವದ ರಹಸ್ಯವನ್ನ ಕೆದಕಲು ಮುಂದಾಗಿದ್ದಾರೆ. ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿರುವ ಚಿನ್ನಯ್ಯನನ್ನ 2 ದಿನ ವಿಚಾರಣೆ ನಡೆಸಲು ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ನಿಂದ ಅನುಮತಿಯನ್ನ ಪಡೆದಿದೆ. ಶುಕ್ರವಾರ ವಿಚಾರಣೆ ಆರಂಭಿಸಿರುವ ಅಧಿಕಾರಿಗಳು ಚಿನ್ನಯ್ಯ 10 ಶವವನ್ನ ಹೂತು ಹಾಕಿದ್ದು ಯಾವಾಗ, ಎಲ್ಲಿ ಅನ್ನೋದನ್ನ ಕೆದಕಲಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಗೂಗಲ್ ಎಐ ಕಂಪನಿ ಹೂಡಿಕೆ ಮಾಡಿದ್ದಕ್ಕೆ ಆಂಧ್ರ ಐಟಿ ಸಚಿವ ನಾರಾ ಲೋಕೇಶ್ ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಾಂಗ್ ನೀಡಿದ್ರು. ಆಂಧ್ರದ ಆಹಾರ ಖಾರ, ನಮ್ಮ ಹೂಡಿಕೆಗಳು ಖಾರ, ಇದರ ಘಾಟವು ನೆರೆಹೊರೆಯವರು ಅನುಭವಿಸುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು.
ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಆಂಧ್ರ ಮಿನಿಸ್ಟರ್ಗೆ ತಿರುಗೇಟು ನೀಡಿದ್ದಾರೆ. ಆಂಧ್ರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಬೆರಳು ಮಾಡಿ 1 ವರ್ಷದಲ್ಲಿ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಖಾರವಾಗಿ ನಾರಾ ಲೋಕೇಶ್ಗೆ ತಿರುಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಆಹಾರದಲ್ಲಿ ಸ್ವಲ್ಪ ಮಸಾಲೆಯನ್ನ ಆನಂದಿಸುತ್ತಾರೆ. ಆದರೆ ಪೌಷ್ಟಿಕ ತಜ್ಞರು ಸಮತೋಲಿತ ಆಹಾರವನ್ನ ಶಿಫಾರಸು ಮಾಡುವಂತೆಯೇ ಅರ್ಥಶಾಸ್ತ್ರಜ್ಞರು ಸಹ ಸಮತೋಲಿತ ಬಜೆಟ್ ಅನ್ನು ಪ್ರತಿಪಾದಿಸುತ್ತಾರೆ. ನೆರೆಹೊರೆಯವರ ಒಟ್ಟು ಹೊಣೆಗಾರಿಕೆಗಳು ಈಗ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗೂ ಏರಿವೆ. ಕೇವಲ 1 ವರ್ಷದಲ್ಲಿ ಅವರು 1.61 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಮತ್ತು ಜಿಎಸ್ಡಿಪಿಗೆ ಆದಾಯ ಕೊರತೆಯು ಹದಗೆಟ್ಟಿದೆ. 2.65% ನಿಂದ 3.61%ಗೆ ಏರಿದೆ. ಏನೇ ಹೇಳಿದರೂ ಮಾಡಿದರೂ ನಾವು ಯಾವಾಗಲೂ ನೆರೆಹೊರೆಯವರ ಅಸೂಯೆ ಮತ್ತು ಮಾಲೀಕರ ಹೆಮ್ಮೆ. ಕೊಡಗು ಜಿಲ್ಲೆ ಭಾಗಮಂಡಲ ಸಮೀಪ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವವಾಗಿದೆ. ಕಾವೇರಿ ತಾಯಿ ತೀರ್ಥ ಸ್ವರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡಿದ್ದು, ದೇವಿಯ ಆಶೀರ್ವಾದ ಪಡೆಯಲು ಸಾವಿರಾರು ಭಕ್ತರು ಸೇರಿದ್ದರು. ಈ ಬಾರಿಯ ಹಾಸನಾಂಬ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇತಿಹಾಸ ಬರೆದಿದೆ. 8 ದಿನದಲ್ಲಿ ಟಿಕೆಟ್ ಮಾರಾಟ, ಲಾಡು ಪ್ರಸಾದ ಮಾರಾಟದಿಂದ 10.5 ಕೋಟಿ ಆದಾಯ ಹರಿದು ಬಂದಿದೆ. ಇಲ್ಲಿವರೆಗೂ 15,30,000 ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಇನ್ನು 5 ದಿನ ಉತ್ಸವವಿದ್ದು ಮತ್ತೊಂದು ಇತಿಹಾಸ ಸೃಷ್ಟಿಸಲಿದೆ. ಚಿತ್ರದುರ್ಗದ ಎಂಕೆ ಪ್ಯಾಲೇಸ್ನಲ್ಲಿ ವ್ಯಕ್ತಿಯೊಬ್ಬ ಏಕಕಾಲಕ್ಕೆ 2 ಜೊತೆ ಮದುವೆಯಾಗಿದ್ದಾನೆ. ಗೋವಾದಲ್ಲಿ ಕೆಲಸ ಮಾಡ್ತಿದ್ದ ವಸೀಂ ಶೇಖ್ ಎಂಬಾತ ಶಿಫಾ ಮತ್ತು ಜನ್ನತ್ರನ್ನ ಲವ್ ಮಾಡ್ತಿದ್ದ. ಇಬ್ಬರಿಗೂ ಪರಿಚಯ ಮಾಡಿಸಿ ವಿಷಯ ತಿಳಿಸಿದ್ದ. ಕೊನೆಗೆ ಇಬ್ಬರನ್ನು ಗೋವಾದಲ್ಲಿ ಮದುವೆಯಾಗಿ ಚಿತ್ರದುರ್ಗದಲ್ಲಿ ರಿಸೆಪ್ಷನ್ ಮಾಡಿಕೊಂಡಿದ್ದಾನೆ. ಉತ್ತರ ಪ್ರದೇಶ ರಾಯ್ಬರೇಲಿಯಲ್ಲಿ ಇತ್ತೀಚೆಗೆ ಹತ್ಯೆಗೀಡಾದ ದಲಿತ ವ್ಯಕ್ತಿ ಹರಿಯೋಂ ವಾಲ್ಮೀಕಿ ಕುಟುಂಬವನ್ನ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ನಟಿ ಸಂಗೀತಾ ಭಟ್ ಮಹಿಳೆಯರಿಗೆ ಆರೋಗ್ಯದ ಸಂದೇಶ ಕೊಟ್ಟಿದ್ದಾರೆ. ಸಂಗೀತಾ ಭಟ್ ಕಳೆದ ಕೆಲವು ತಿಂಗಳುಗಳಿಂದ ಋತುಚಕ್ರಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿದ್ದರಂತೆ. ಹಿಸ್ಟರೋಸ್ಕೋಪಿಕ್ ಪಾಲಿಪೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕುರುಕ್ಷೇತ್ರದಲ್ಲಿ ಕೃಷ್ಣನ ಬೃಹತ್ ವಿಶ್ವರೂಪ ವಿಗ್ರಹ ಕೆತ್ತನೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಮೂರ್ತಿ ಕೆತ್ತನೆಯ ಕಲ್ಲಿಗೆ ಪೂಜೆ ಸಲ್ಲಿಸಲಾಗಿದೆ ಅಂತ ಮೊದಲ ಬಾರಿಗೆ ಟಿವಿ9 ಜೊತೆ ಈ ಸಂತಸದ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದ ಗಾಯಕಿ ಸುಹಾನಾ ಸೈಯದ್ ಕುವೆಂಪು ಆಶಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ.